ಮಂತ್ರಿ ಸತೀಶ್ ಜಾರಕಿಹೊಳಿ ಅಳಿಯನಿಗೆ ಇಡಿ ಶಾಕ್ ಎದುರಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿ ಅವರ ಮನೆ ಮೇಲೆ ರೇಡ್ ಆಗಿದೆ. ಬೆಂಗಳೂರು ಬೆಳಗಾವಿ ಸೇರಿ 6 ಕಡೆ ಏಕಕಾಲದಲ್ಲಿ ದಾಳಿ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅಳಿಯನಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಶಾಕ್ ಕೊಟ್ಟಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿ ಮನೆ ಮೇಲೆ ರೇಡ್ ಆಗಿದೆ. ಬೆಂಗಳೂರು ಬೆಳಗಾವಿ ಸೇರಿ 6 ಕಡೆ ಏಕಕಾಲಕ್ಕೆ ದಾಳಿ. ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸ, ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿರುವ ಮಂಜುನಾಥನ ಮನೆ, ಸತೀಶ್ ಜಾರಕಿಹೊಳಿ ಸಹೋದರಿ ಪತಿಯಾಗಿರುವಂತಹ ವೈ ಮಂಜುನಾಥ್ ಕಳೆದ ಹಲವು ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ಸೇವೆ. ಬೆಂಗಳೂರು ಬೆಳಗಾವಿ ಸೇರಿ 6 ಕಡೆ ಏಕಕಾಲಕ್ಕೆ ದಾಳಿ. ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸ, ಸಚಿವ ಸತೀಶ್ ಜಾರಕಿಹೊಳಿ ಸಹೋದರಿ ಪತಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಬೆಂಗಳೂರು ಬೆಳಗಾವಿ ಸೇರಿ 6 ಕಡೆ ಏಕಕಾಲದಲ್ಲಿ ದಾಳಿಯಾಗಿದೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸ, ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿರುವ ಮಂಜುನಾಥನ ಮನೆ, ಸತೀಶ್ ಜಾರಕಿಹೊಳಿ ಸಹೋದರಿ ಪತಿಯಾಗಿರುವಂತಹ ವೈ ಮಂಜುನಾಥ್ ಕಳೆದ ಹಲವು ವರ್ಷಗಳಿಂದ ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿರುವ ಮಂಜುನಾಥ್ನ ಮನೆ, ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿಯಾಗಿರುವಂತಹ ವೈ ಮಂಜುನಾಥ್ ಕಳೆದ ಹಲವು ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಇನ್ನು ಈ ಇಲಾಖೆಯಲ್ಲಿ ಇವರ ವಿರುದ್ಧ ಏನಾದರೂ ಆರೋಪಗಳಿತ್ತ ಖಚಿತ ಮಾಹಿತಿಯನ್ನು ಆಧರಿಸಿಕೊಂಡು ಇಡಿ ಅಧಿಕಾರಿಗಳು ರೇಡ್ ಮಾಡಿರ್ತಾರೆ. ಸೊ ಎಲ್ಲದಕ್ಕೂ ಕೂಡ ಸಮರ್ಥವಾದಂತಹ ದಾಖಲೆಗಳನ್ನು ಒಪ್ಪಿಸಲೇಬೇಕಾಗಿ ಬರುತ್ತೆ. ಈಗಾಗಲೇ ಏಕಕಾಲಕ್ಕೆ 6 ಕಡೆ ದಾಳಿ, ಸಂಬಂಧಪಟ್ಟಂತಹ ನಿವಾಸ, ಸಂಬಂಧಪಟ್ಟ ಕಚೇರಿ, ಈ ಎಲ್ಲದರ ಮೇಲೆಯೂ ಕೂಡ ದಾಳಿಯಾಗಿದೆ. ಬೆಳಗಾವಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ವಿಜಯನಗರದಲ್ಲೂ ಕೂಡ 2 ಮನೆಗಳ ಮೇಲೆ ದಾಳಿಯಾಗಿದೆ. ಒಟ್ಟಾರೆ ಈಗ ಸಂಬಂಧಪಟ್ಟ ಹಾಗೆ ನಗದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ. ಅವರ ಆದಾಯದ ಮೂಲವನ್ನು ಕೂಡ ಕೆದಕಲಾಗುತ್ತೆ. ಎಷ್ಟು ಆದಾಯ ಇತ್ತು, ಎಷ್ಟಿದ್ದಾವೆ, ಅವರ ನಿಗದಿತ ಆದಾಯ ಎಷ್ಟು, ಅವರ ಸ್ಥಿರ ಮತ್ತು ಚರ ಆಸ್ತಿಗಳೆಷ್ಟು, ಈ ಎಲ್ಲದರ ಬಗ್ಗೆಯೂ ಕೂಡ ವಿವರಣೆಗಳನ್ನು ಕೊಡಬೇಕಾಗಿ ಬರುತ್ತೆ. ಹಣಕಾಸು ವ್ಯವಹಾರದ ಬಗ್ಗೆ, ಅವರ ಬಿಸ್ನೆಸ್ನ ಬಗ್ಗೆ, ಎಲ್ಲದರ ಬಗ್ಗೆಯೂ ಕೂಡ ವಿವರಗಳನ್ನು ಕೊಡಬೇಕಾಗಿ ಬರುತ್ತೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಆಗಿರೋದ್ರಿಂದಾಗಿ ಈ ವಿಚಾರ ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಇನ್ನು ಸಚಿವರ ಜೊತೆ ಎಷ್ಟು ಬಾಂಧವ್ಯದಲ್ಲಿದ್ದರು, ಜೊತೆಗೇನ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಏನಾದರೂ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಆಗಿದ್ರಾ, ಈ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಸೊ ಅಬಕಾರಿ ಹೆಚ್ಚುವರಿ ಅಧಿಕಾರಿಯಾಗಿದ್ದಂತಹ ಮಂಜುನಾಥ್ ಮನೆ ಮೇಲೆ ಈಗ ಇಡಿ ರೇಡ್ ಆಗಿರುವಂತಹದ್ದು. ಸೊ ರಾಜ್ಯದ 6 ಕಡೆಗಳಲ್ಲಿ ಇಡಿ ರೇಡ್ ಆಗಿದೆ. ಆ ಪೈಕಿ ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿದ್ದಂತಹ ವೈ ಮಂಜುನಾಥ್ ಅವರ ಮನೆ ಮೇಲೂ ಕೂಡ ಇಡಿ ರೇಡ್ ಆಗಿರುವಂತಹದ್ದು. ಸತೀಶ್ ಜಾರಕಿಹೊಳಿ ಸಹೋದರಿ ಪತಿ ಮನೆ ಮೇಲೆ ರೇಡ್ ಆಗಿದೆ. ಇಡಿ ಅಧಿಕಾರಿಗಳು ರೇಡ್ ಮಾಡುವಾಗ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ನಿಮ್ಮ ಆದಾಯದ ಮೂಲ ಏನು, ನೀವೇನು ಮಾಡ್ಕೊಂಡಿದ್ರಿ, ನಿಮ್ಮ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಕೂಡ ವಿಚಾರಣೆಗಳು ನಡೀತವೆ. ವಿಜಯನಗರದಲ್ಲೂ ಕೂಡ 2 ಮನೆಗಳ ಮೇಲೆ ದಾಳಿ ಎನ್ನುವಂತಹ ಮಾಹಿತಿ ಇದೆ. ಸತೀಶ್ ಜಾರಕಿಹೊಳಿ ಅಳಿಯನಿಗೆ ಇಡಿ ಶಾಕು. ಸೊ ಇಡಿ ಅಧಿಕಾರಿಗಳ ದಾಳಿ ನಿಜಕ್ಕೂ ಸಂಚಲನಾತ್ಮಕವಾಗಿ ಚರ್ಚೆಗೆ ಒಳಪಟ್ಟಿದೆ. ಸತೀಶ್ ಜಾರಕಿಹೊಳಿ ಅವರ ಅಳಿಯನ ಮನೆ ಮೇಲೆ ಇಡಿ ರೇಡ್ ಆಗಿರುವಂತಹದ್ದು. ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿವಾಸ, ಜೊತೆಗೆ ಸಂಬಂಧಪಟ್ಟಂತಹ ಕಚೇರಿ, ಎಲ್ಲದರ ಮೇಲೂ ಕೂಡ ಇಡಿ ಅಧಿಕಾರಿಗಳು ಲಗ್ಗೆಯಿಟ್ಟಿದ್ದಾರೆ. ಸೊ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆಯ ಕಾರ್ಯವೂ ಕೂಡ ನಡೀತಿರುತ್ತೆ. ನಿಮ್ಮ ಆದಾಯದ ಮೂಲ ಏನು ಅಂತ ಕೇಳಲಾಗುತ್ತೆ. ಆದಾಯಕ್ಕೂ ಮೀರಿದ ಆಸ್ತಿ ಏನಾದರೂ ಮಾಡಿದಾರಾ, ಇವೆಲ್ಲದರ ಬಗ್ಗೆಯೂ ಕೂಡ ಅಧಿಕಾರಿಗಳು ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸ್ತಾರೆ. ಸೊ ಒಟ್ಟಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಳಿಯನ ಮನೆ ಮೇಲೆ ರೇಡ್ ಆಗಿರುವಂತಹದ್ದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿದ್ದರು ವೈ ಮಂಜುನಾಥ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ.